ಮನ ಕಲಕುವಂಥ ದೃಶ್ಯ ನಾಗಮಂಗಲದಲ್ಲಿ ಆದಂಥ ಗಲಭೆಯ ಪ್ರಕರಣದಲ್ಲಿ ಬೆಳಕಿಗೆ ಬರ್ತಾ ಇದೆ. ಏನದು? ಯಾವ ಬೆಳವಣಿಗೆ ನಾಗಮಂಗಲದಲ್ಲಾಗಿತ್ತು? ಆ ದೃಶ್ಯ ಈಗ ಹೇಗೆ ಲಭ್ಯವಾಗಿದೆ ಅನ್ನುವಂಥದ್ದು ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸ್ಥಳೀಯರು ರಕ್ಷಣೆಯನ್ನ ಕೇಳಿದ್ರು ಕೂಡ ಪೊಲೀಸರು ಸುಮ್ಮನಿದ್ರಂತೆ. ಅವರಿಗೆ ಆರ್ಡರ್ ಬೇಕಾಗಿತ್ತಂತೆ. ಫಿಲ್ಮ್ಗಳಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಆರ್ಡರ್ಗೋಸ್ಕರ ಕಾಯ್ತಾ ಇದ್ರು, ಅಲ್ಲಿವರೆಗೂ ಏನೂ ಆಗಲಿಲ್ಲ ಅಂತೇಳಿ. ಹಂಗೆ ಇದು ಗಲಭೆ ನಡೀತಾ ಇದ್ರು ಕೂಡ ಅಸಹಾಯಕರಾಗಿದ್ದು ಪೊಲೀಸರು. ಪೊಲೀಸರ ಮುಂದೆಯೇ ಬಟ್ಟೆ ಅಂಗಡಿಗೆ ಬೆಂಕಿಯನ್ನ ಇಟ್ಟಿದ್ದು ಗಲಭೆಕೋರರು. ಯಾವ ಆರ್ಡರ್ ಬರಬೇಕಾಗಿತ್ತು, ಏನಾಗಬೇಕಾಗಿತ್ತು, ಆ ದೃಶ್ಯವನ್ನ ನೋಡ್ತಾ ಇದ್ರೆ ನಿಮಗೂ ಕೂಡ ಆಕ್ರೋಶ ಬರುತ್ತೆ. ನಾಗಮಂಗಲ ಗಲಭೆ ಪ್ರಕರಣದ ಮನಕಲಕುವಂತ ದೃಶ್ಯ. ಸ್ಥಳೀಯರು ರಕ್ಷಣೆಯನ್ನ ಕೇಳಿದ್ರು ಕೂಡ ಪೊಲೀಸರು ಸುಮ್ಮನಿದ್ರು. ಗಲಭೆ ನಡೀತಾ ಇದ್ರು ಕೂಡ ಅಸಹಾಯಕರಾಗಿ ಪೊಲೀಸರು ನಿಂತ್ಕೊಂಡಿದ್ರು. ಪೊಲೀಸರ ಮುಂದೆಯೇ ಬಟ್ಟೆ ಅಂಗಡಿಗೆ ಬೆಂಕಿಯನ್ನ ಇಟ್ಟಿದ್ದು ಗಲಭೆಕೋರರು. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ಅಲ್ಲಿ ಹೇಳ್ತಾರೆ, ಇವಾಗಷ್ಟೇ ಬಂಡವಾಳ ಹಾಕಿದ್ದಾನೆ ಸರ್, ಇಷ್ಟು ಜನ ಇದ್ದೀರಾ, ಹೋಗಿ ರಕ್ಷಣೆ ಮಾಡಿ ಅಂತ ಹೇಳಿ. ಬಟ್ CCTVಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು 2-3 ಜನ ಅಲ್ಲಿ ಬೆಂಕಿ ಹಚ್ಚುತ್ತಾ ಇರೋದು. ನಾಗಮಂಗಲ ಸಾಧನಾ ಟೆಕ್ಸ್ಟೈಲ್ಗೆ ಬೆಂಕಿ ಹಚ್ಚುತ್ತಿದ್ದ ಗಲಭೆಕೋರರು CCTVಯನ್ನ ಹಾರೆಯಿಂದ ಧ್ವಂಸ ಮಾಡಿ ಬೆಂಕಿ ಹಚ್ಚಿದ್ರು ಕಿಡಿಗೇಡಿಗಳು. ಈ ವೇಳೆ ಪೊಲೀಸರ ಬಳಿ ತಡೀರಿ ಅಂತ ಸ್ಥಳೀಯರು ಅಂಗಲಾಚಿ ಕೇಳಿಕೊಂಡ್ರು. ಕಣ್ಮುಂದೆ ಕೃತ್ಯ ನಡೀತಾ ಇದ್ರು, ಪೊಲೀಸರು ಸುಮ್ಮನಿದ್ರು. ಸ್ಥಳೀಯರ ಮೊಬೈಲ್ನಲ್ಲಿ ಅಂಗಲಾಚ್ತಾ ಇರುವಂಥ ದೃಶ್ಯ ಈಗ ಸೆರೆ ಹಾಕಿದೆ. ಗಲಭೆಕೋರರ ಕೈಯಲ್ಲಿದ್ದು ಹಾರೆ. 2-3 ಜನ ಅಷ್ಟೇ ಇದ್ದಿದ್ದು, 2 ಜನ ಅಲ್ಲಿ ಆ ಬೆಂಕಿ ಹಚ್ತಾ ಇರೋರು. ಅವರನ್ನು ಕೂಡ ತಡೆ ಹಿಡಿಯುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಲಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಬರ್ತಾ ಇದೆ. ಆರ್ಡರ್ ಬರಬೇಕು ಅಂತ ಹೇಳ್ತಾರಂತೆ, ಆರ್ಡರ್ ಬರಬೇಕಂತೆ ಇವರಿಗೆ ಅನ್ನುವಂಥ ಮಾತು ಕೂಡ ಅಲ್ಲಿರುವಂಥ ಸ್ಥಳೀಯರೇ ಆಡ್ತಾರೆ. ನೋಡಿ, ಅಲ್ಲಿ ಗಲಭೆಕೋರರು ಬರ್ತಾ ಇರುವಂಥ ದೃಶ್ಯ. ಸರ್ ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ನನ್ನ ಸಹೋದ್ಯೋಗಿ ಈಗ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರೋಹಿತ್, ಇದು ಒಂದು ವಿಡಿಯೋ ಈಗ ಲಭ್ಯವಾಗ್ತಾ ಇರೋದು. ತುಂಬಾ ಅಸಹಾಯಕರಾಗಿ ಅಂಗಲಾಚುವಂತ ಪರಿಸ್ಥಿತಿಯಲ್ಲಿ ಇರುವಂತ ಜನ ಬಂದಿದ್ರು. ಇನ್ನು ಅದು ಯಾವ್ಯಾವ ಪರಿಸ್ಥಿತಿಯಲ್ಲಿದ್ರು, ಅಷ್ಟೊಂದು ಪೊಲೀಸರಿದ್ದಾಗಲೂ ಸಹ ಇಷ್ಟೊಂದು ನಿರ್ಲಕ್ಷ್ಯವನ್ನ ಯಾಕೆ ತೋರಿಸಿದ್ರು? ಯಾಕೆ ಅವ್ರನ್ನ ತಡೆ ಹಿಡಿಯುವಂತ ಮಟ್ಟಿನಲ್ಲಿ ಮುಂದಾಗ್ಲಿಲ್ಲ ಪೊಲೀಸರು? ಅರುಣ್, ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಒಂದಷ್ಟು ಅನುಮಾನಗಳು ಒಂದು ಕಡೆ ವ್ಯಕ್ತ ಆಗ್ತವೆ. ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಕೈಯಲ್ಲಿದ್ದಂಥ ಪರಿಸ್ಥಿತಿಯನ್ನು ನಿಭಾಯಿಸಿದ ನಿಟ್ಟಿನಲ್ಲಿ ಪೊಲೀಸರು ಪ್ರಯೋಜನ ಆಗಲಿಲ್ವ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಬುಧವಾರ ರಾತ್ರಿ ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆರಂಭದಲ್ಲಿ 6 ಗಂಟೆ ವೇಳೆಯಲ್ಲಿ ನಾಗಮಂಗಲದಲ್ಲಿ ಈ ಒಂದು ಗಲಭೆ ಆರಂಭ ಆಗುವಂಥದ್ದು. ಅದಾದ ಬಳಿಕವಾಗಿ ಉದ್ವಿಗ್ನತೆಗೆ ತಲುಪುವಂಥದ್ದು ಸುಮಾರು 9:30-10 ಗಂಟೆ ಸಂದರ್ಭದಲ್ಲಿ. ಅಲ್ಲಿಗೆ ಆರಂಭದಲ್ಲಿ 6 ಗಂಟೆ 6:30 ಸಂದರ್ಭದಲ್ಲಿ ಕೇವಲ 7 ಮಂದಿ ಅಷ್ಟೇ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ. ಅದಾದ ಬಳಿಕವಾಗಿ ಅಕ್ಕಪಕ್ಕದ ಒಂದಷ್ಟು ಸ್ಟೇಷನ್ಗಳಿಂದಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ಕರೆಸ್ಕೊಳ್ಳೋ ಕೆಲಸಗಳಾಗುತ್ತೆ. ಈ ಒಂದು ಇನ್ಸಿಡೆಂಟ್ ಪರ್ಟಿಕ್ಯುಲರ್ ಆಗಿ ನಾವೇನು ಇವಾಗ ವಿಡಿಯೋನ ಗಮನಿಸ್ತಾ ಇದ್ವಿ, ಒಂದಷ್ಟು ಯುವಕರು ಬಂದು ಪೊಲೀಸ್ ಅವ್ರನ್ನ ಅಂಗಲಾಚ್ತಾರೆ. ಈಗಷ್ಟೇ ಒಂದಷ್ಟು ಬಂಡವಾಳ ಹಾಕಿ ಅಂಗಡಿಯನ್ನು ಉನ್ನತೀಕರಣಗೊಳಿಸಿದ್ವಿ, ದಯವಿಟ್ಟು ನಮ್ಮ ಅಂಗಡಿಗೆ ಬೆಂಕಿ ಬೀಳ್ತಾ ಇದೆ, ಬೆಂಕಿಯನ್ನು ಹಾಕ್ತಾ ಇದ್ದಾರೆ, ಅವರನ್ನು ಓಡಿಸಿ ಬೆಂಕಿಯನ್ನು ಆರಿಸುವಂಥ ಕೆಲಸವನ್ನು ಮಾಡಿ ಅಂತೇಳಿ ಕೂಡ ಅಂಗಲಾಚಿ ಪೊಲೀಸವ್ರನ್ನ ಬೇಡ್ಕೊಡ್ತಾರೆ. ಆದರೆ ಅಲ್ಲಿದ್ದಂಥ ಒಂದಷ್ಟು ಸಿಬ್ಬಂದಿಗಳು ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ಳುವಂಥ
ಪ್ರಮೇಯಕ್ಕೆ ಕೂಡ ಮುಂದಾಗಲ್ಲ. ಇದೆಲ್ಲವನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ರೀತಿಯಾಗಿ ಈ ವಿಚಾರದಲ್ಲಿ ಫೇಲ್ಯೂರ್ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಯಾಕೆ ಆವತ್ತು ಅಂದರೆ ಆ ಸಂದರ್ಭದಲ್ಲಿ ಆ ಯುವಕರು ಅಷ್ಟೊಂದು ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಈ ಒಂದು ಪೊಲೀಸರು ಆ ಒಂದು ಅಂಗಡಿಯ ಹತ್ರ ಹೋಗಿ ಆ ಕಿಡಿಗೇಡಿಗಳನ್ನು ಓಡಿಸಿ ಹತ್ತಿದಂಥ ಬೆಂಕಿಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಯಾಕೆ ಕರೆತರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಎಲ್ಲೋ ಒಂದು ಕಡೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಕೂಡ ಮಾಲೀಕರು ಇದ್ರು. ಯಾಕಂದರೆ ಒಂದು ಕಡೆ ಕಿಡಿಗೇಡಿಗಳು ತಮ್ಮ ಕ್ರೌರ್ಯವನ್ನು ಮೆರಿತಾ ಇರ್ತಾರೆ, ತಮ್ಮ ಮುಂದೆ ಕೂಡ ಅಂಗಡಿಯನ್ನು ಒತ್ತಿ ಉರಿತಾ ಇದ್ರು ಸಹ ಅವರು ಕೂಡ ಏನು ಮಾಡೋಕ್ಕಾಗಲ್ಲ. ಇತ್ತ ಪೊಲೀಸ್ ಸಿಬ್ಬಂದಿಯನ್ನು ಕರೆದ್ರೆ ಅವರು ಕೂಡ ಬರಲ್ಲ. ಎಲ್ಲೊಂದು ಕಡೆ ತಮ್ಮ ಕಣ್ಣ ಮುಂದೆ ಕೂಡ ಅಂಗಡಿ ಕತ್ಕೊಂಡು ಉರಿತಾ ಇರಬೇಕಾದ್ರೆ ಎಂಥವರು ಕೂಡ ಹಾಕಿದ ಬಂಡವಾಳ ತಮ್ಮ ಬದುಕು ಹೋಗ್ತಾ ಇದೆ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ನೋವು ಕಾಡುವಂಥದ್ದು ಸಹಜ. ಅದೇ ಪರಿಸ್ಥಿತಿಯಲ್ಲಿ ಒಂದಷ್ಟು ಜನರು ನಾಗಮಂಗಲದಲ್ಲಿ ಇರುವಂಥದ್ದು ಅವರು